ಪಕ್ಕ ಇದು ಕೇಸ್ ಆಗುತ್ತೆ ನಮ್ಮ ಮೇಲೆ. ಜಗಳ ಆಡ್ತೀರಾ ನನಗೂ ನೋಡಿ ಸಾಕಾಗೋಗುತ್ತೆ. ಪ್ರಾಬಬ್ಲಿ ಈ ತರ ಕಾಂಟೆಂಟ್ ನ ನೀವು ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅನ್ಸುತ್ತೆ. ನಿಮ್ಗೆ ಫೀಲ್ಡ್ ಅಲ್ಲಿ ಕಷ್ಟ ಆದಾಗ ನಿಮ್ಗೆ ಅನ್ಸುತ್ತಾ ನಾನು ಈ ಫೀಲ್ಡ್ ಯಾಕೆ ಬಂದೆ ಅಂತ? ಫೀಲ್ಡ್ ಅಲ್ಲಿ ಕಷ್ಟ ಅನ್ನೋದೇ ಇಲ್ಲ ನನಗೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ ಜಗ್ಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ನಾನು ಒಂದ್ ಟೈಮ್ ಅಲ್ಲಿ ಲಾರಿಗೆ ಕ್ಲೀನರ್ ಆಗಿ ಕೆಲ್ಸಕ್ಕೆ ಹೋಗಿದ್ದೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಏನ್ ಕಷ್ಟ ಆಗಿಷ್ಟಕ್ಕೆಲ್ಲ ಹೋಯ್ತಿರ್ಲಿಲ್ಲ ನನಗೆ. ಒಂದ್ ಹೊಸ ಅನುಭವ ಬೇಕು ಅಂದ್ಬಿಟ್ಟು ಕ್ಲೀನರ್ ಕೆಲ್ಸಕ್ಕೆ ಹೋಯ್ತಾ ಇದ್ದು. ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಹ್ಯಾಂಡ್ ಬ್ರೇಕ್ ಹಾಕಿ ನಾ ಡ್ರೈವರ ನೀ ನನ್ನ ಲವ್ವರ. ಈಗೆಲ್ಲ ನೋಡಿ ಸ್ಟೇರಿಂಗ್ ಇಷ್ಟು ಈಸಿ ಬಂತಲ್ವಾ, ಅದೇ ಆಗೆಲ್ಲ ಆದ್ರೆ ಪವರ್ ಇದು ಹೋಯ್ತಾ ಇರ್ತದೆ. ಇವತ್ತು ನಮ್ ಜೊತೆ ಇರೋದು ಭಾರತ್ ಬೆಂಜ್ ಅವರ 10 ವೀಲ್ ಟಿಪ್ಪರ್. ಚಿಕ್ಕ ವಯಸ್ಸಿಂದ ಲಾರಿ ಮಾಡ್ಬೇಕು ಅಂತ ತುಂಬಾ ಆಸೆ ಇದ್ವಿ. ಏನಾದ್ರೂ ಮಾಡಿದ್ರೆ ದೊಡ್ಡದಾಗಿ ಮಾಡೋಣ ಅಂತ ಇದ್ವಿ. ಮಾಡಿರೋದು. ಇವಂತ ಹತ್ರ ಟಾಟಾ ಇದೆ, ನಮ್ಮ ಹತ್ರ ಬೆನ್ಸ್ ಇದೆ. ಫಸ್ಟ್ ಆಫ್ ಆಲ್ ಈ ಗಾಡಿನ ಯಾವ ತರ ಕ್ಯಾಪ್ಚರ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕುತ್ಕೊಂಡು ತೋರಿಸಿರೋದು ಹಿಂಗೆ. ನನ್ನ ಚಾನಲ್ ಅಲ್ಲಿ ಇದು ತನಕ ಬಂದಿರುವಂತ ಹೈಯೆಸ್ಟ್ ಸಿಸಿ ಇರುವಂತ ಗಾಡಿನೂ ಇದೆ, ದೊಡ್ಡ ಗಾಡಿನೂ ಇದೆ, ಜಾಸ್ತಿ ವೀಲ್ ಇರುವಂತ ಗಾಡಿನೂ ಇದೆ. ಆದ್ರೆ ಒಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂದ್ರೆ ಈ ಟಿಪ್ಪರ್ ಕಾಸ್ಟ್ ಫಾರ್ಚ್ಯೂನರ್ ಗಿಂತ ಕಮ್ಮಿ ಗುರು. ಗಾಡಿ ಬೆಲೆ 48 ಲಕ್ಷ ಬ್ರೋ. ಆತರ ನೋಡಿದ್ರೆ ಪ್ರಾಪರ್ ಆಗಿ ಈ ಟಿಪ್ಪರ್ ನ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಿದ್ರೆ ವರ್ಷಕ್ಕೆ 2 ಫಾರ್ಚ್ಯೂನರ್ ತಗೋಬಹುದು. ಆ 2 ಫಾರ್ಚ್ಯೂನರ್ ಇದರಿಂದ ಹಾಕೊಂಡು ಹೋಗ್ಬೋದು. ಮಾಡ್ಬೇಕು ಅನ್ಕೋಬಾರ್ದು, ಫಸ್ಟ್ ಮಾಡ್ಬಿಡ್ಬೇಕು ಬಿಸ್ನೆಸ್. ಹಂಗ ಅಂದ್ಬಿಟ್ಟು ನಾವ್ ಹೇಳ್ದು ಅನ್ಬಿಟ್ಟು ಎಲ್ಲರೂ ಟಿಪ್ಪರ್ ತೆಗಿಯಕ್ ಹೋಗ್ಬೇಡಿ. ನಾವು ಏನೇ ಇದನ್ನ ಟ್ರೈ ಮಾಡ್ತಾ ಇದ್ರು ಯಾವ್ದೇ ಪಬ್ಲಿಕ್ ರೋಡ್ ಅಲ್ಲಿ, ಪಬ್ಲಿಕ್ ಯೂಸ್ ಮಾಡ್ತಾರೋ ರೋಡ್ ಅಲ್ಲಿ ಮಾಡ್ತಾ ಇಲ್ಲ. ಸಿಂಬಲ್ ಮೀಟ್ ಅದು. ಇವತ್ತು ಅವರು ಏನಂತಾರೆ ಅದಕ್ಕೆ, ಇಮೋಷನಲ್ ಡ್ಯಾಮೇಜ್. ಇವತ್ತು ಬ್ರೋ ಯೂಟ್ಯೂಬ್ ಬ್ಲಾಗರ್ ಆಗಿದ್ದಾರೆ. ಮ್ಯೂಸಿಕ್ ಫ್ರಂಟ್ ಅಲ್ಲಿ ಫೈಬರ್ ಬಂಪರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಈ ಪೋರ್ಷನ್ ಎಲ್ಲ ಸಪರೇಟ್ ಆಗಿದೆ. ಮುಂಚೆ ಬರ್ತಾ ಇದ್ದಂತ ಟ್ರಕ್ ಗಳಲ್ಲಿ ಅಕಸ್ಮಾತ್ ಒಂದ್ ಸೈಡ್ ಬಂಪರ್ ಹೊಡೆದೋಯ್ತು ಅಂದ್ರೆ ಕಂಪ್ಲೀಟ್ ಪೋರ್ಷನ್ ನ ಚೇಂಜ್ ಮಾಡ್ಬೇಕಿತ್ತು. ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಿತ್ತು. ಇವಾಗ ಆ ಕಾಸ್ಟ್ ಕಮ್ಮಿ ಆಗ್ಲಿ ಅಂತ ಸಪರೇಟ್ ಸೆಕ್ಷನ್ ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮಾಡ್ಲಿಂಗ್ ಓದೋ, ಏನು ವರ್ಕೌಟ್ ಆಗ್ಲಿಲ್ಲ. ಅದಾದ್ಮೇಲೆ ಮೈಸೂರು ರಂಗಾಯಣಕ್ ಬಂದೆ, ಏನು ವರ್ಕೌಟ್ ಆಗ್ಲಿಲ್ಲ. ಎಲ್ಲ ಆದ್ಮೇಲೆ ಆದ್ರೂ ಒಂದ್ ಮಾಡ್ಲೇಬೇಕಲ್ಲ ದೊಡ್ಡದಾಗಿ ಅಂತ 4 ಸ್ಕೂಲ್ ಮಾಡಿದೀವಿ, ಒಂದ್ 10 ಬಿಲ್ಡಿಂಗ್ಸ್ ಮಾಡಿದೀವಿ, ಒಂದ್ 20 ಎಕರೆ ಲೇಔಟ್ ಮಾಡ್ತಾ ಇದೀವಿ. ಏನಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಗೋಲ್ಡನ್ ಕೀ ವೆಂಚರ್ಸ್, ಮಾನಸಿ ನಗರದಲ್ಲಿ. ಸ್ಪ್ಲೆಂಡರ್ ಗಾಡಿಯಲ್ಲಿ ಓಡಾಡ್ತಿದ್ದವ್ರು ಬ್ರೋ. ಇವನ ಹತ್ರ ಸ್ಪೆಂಡ್ರು, ನನ್ನ ಹತ್ರ CD100. ನಮ್ಮ ಅಚೀವ್ಮೆಂಟ್ ನಾವೇ ತೋರಿಸ್ತಾ ಇದೀವಲ್ಲ, ಅದು ಒಂದು ಖುಷಿ. ಅವ್ರ ಮಗದಲ್ಲಿ ಒಂದು ತೇಜಸ್ ನೋಡಿ, ಏನೋ ಸಾಧಿಸಿರೋ ತೇಜಸ್. ಫ್ರಂಟ್ ಅಲ್ಲಿ ಹೆಡ್ಲೈಟ್ ಇದೆ, ಇಂಡಿಕೇಟರ್ ಇದೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ. ಇಲ್ಲಿ ಸ್ಟೆಪ್ ಬೋರ್ಡ್ ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗ್ರಾಬ್ ಹ್ಯಾಂಡಲ್ ಇದೆ. ಇದನ್ನ ಹಿಡ್ಕೊಂಡು ಹತ್ಬಿಟ್ಟು ನೀವು ಇಲ್ಲಿ ಫುಲ್ ಕ್ಲೀನ್ ಮಾಡ್ಕೋಬಹುದು. ಇದ್ರ ಎಂಜಿನ್ ಇರೋದು ಒಳಗಡೆ. ವೈಪರ್ ಫ್ಲೂಯಿಡ್ ಹಾಕೋಬಹುದು. ಇಲ್ಲಿ ಕೂಲೆಂಟ್ ಇದೆ. ಇಲ್ಲಿ ಮೇಲ್ಗಡೆ ಏನ್ ನೋಡ್ತಾ ಇದೀರಾ, ಇದು ವಿಂಡ್ ಶೀಟ್ ಪ್ರೊಟೆಕ್ಷನ್ ಅಂತ. ನಿಮ್ಗೆ ಇದನ್ನ ಕಂಪ್ಲೀಟ್ ಆಗಿ A to Z ಸೆಟಪ್ ಮಾಡಿ ನಿಲ್ಸ್ಬಿಟ್ಟಿರ್ತಾರೆ. ಇದು ಏನು ಶೋರೂಮ್ ಅಲ್ಲಿ ಇದೆ ಅಷ್ಟೇ, ಒಂದೂ ಆಲ್ಟ್ರೋ ಆಗಿಲ್ಲ. ನಮ್ಮ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಸ್ ಗಳೇ ಇರೋದು. 10ನೇ ಕ್ಲಾಸ್ ಓದ್ತಿದ್ದಂಗೆ ನಾನು ಓದ್ಬೇಕಾದ್ರೆ ನನ್ನ ಕ್ಲಾಸ್ಮೇಟ್ಸ್ ಅಂತ ಇದ್ದವರು ಒಂದು 20-30 ಜನ ಇವತ್ತು ಡ್ರೈವರ್ ಆಗಿದ್ದಾರೆ. ಇಷ್ಟು ಕಷ್ಟ ಇದ್ರು ಯಾಕೆ ಇಲ್ಲಿಗೆ ಬರ್ತಾರೆ ಅಂತಂದ್ರೆ ಆಗ್ಲೇಬೇಕು ಅಂತ ಬರಲ್ಲ, ಹಣದ ಅಗತ್ಯತೆ ಇರುತ್ತೆ, ಹಂಗಾಗಿ ಬರ್ತಾರೆ. ಇಲ್ಲಿ ರೇರ್ ವ್ಯೂ ಮಿರರ್ ಗಳನ್ನ ಕೊಟ್ಟಿದ್ದಾರೆ. ಅದು ಕಾನ್ವೆಕ್ಸ್ ಆಗಿದೆ, ಕಂಪ್ಲೀಟ್ ವೈಡ್ ವ್ಯೂ ಇದೆ. ಮೇಲ್ಗಡೆ ಕೂಡ ಒಂದು ಮಿರರ್ ಇದೆ. ಇದನ್ನ ಓಡಿಸ್ಬೇಕಾದ್ರೆ ಡ್ರೈವರ್ ಗೆ ಪ್ರಾಪರ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಬ್ಲೈಂಡ್ ಸ್ಪಾಟ್ ಕಾಣ್ಲಿ ಅಂತ ಕೊಟ್ಟಿರೋದು. ಆಲ್ಮೋಸ್ಟ್ ಎಲ್ಲ ಆಂಗಲ್ ಸಿಗ್ಲೇಬೇಕು ಬ್ರೋ. ಇಲ್ಲಾಂದ್ರೆ ಡ್ರೈವರ್ ಕೆಳಗಡೆ ಒಬ್ಬ ಕ್ಲೀನರ್ ಒಬ್ಬರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಾಗುತ್ತೆ. ಎಲ್ಲ ಆಂಗಲ್ ಸಿಕ್ತಾಗ ಡ್ರೈವರ್ ಒಬ್ಬನೇ ಸಾಕು, ಅವನೇ ಮಾಡ್ಕೋತಾನೆ. ಎಷ್ಟು ದೊಡ್ಡದಾಗಿದೆ ಗುರು ಇದು. ಇದರಲ್ಲಿ ಟೋಟಲ್ ಆಗಿ 10 ವೀಲ್ ಇರೋದು. ಅದಕ್ಕೆ ಇದನ್ನ 10 ವೀಲ್ ಟಿಪ್ಪರ್ ಅಂತ ಕರೀತಾರೆ. ಇದು ನಾರ್ಮಲ್ ಆಗಿ ರೇರ್ ವೀಲ್ ಡ್ರೈವ್ ತರಾನೇ ಓಡ್ತಾ ಇರುತ್ತೆ. ಇದು ನಿಮ್ಗೆ 4x4 ಲೆಕ್ಕ ಬರೋದಿಲ್ಲ, 6x4 ಅಂತ ಕನ್ಸಿಡರ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ ಬ್ರೋ, ಎಳೆದ್ಬಿಟ್ಟು ಹಿಂಗ್ ಮೇಲೆ ಕೆತ್ತರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಯ್ತು ಇಷ್ಟೇ. ಬಟ್ ಇದು ಜಡ್ಜ್ಮೆಂಟ್ ಬಾರಿ ಕಷ್ಟ ಆಯ್ತದಲ್ಲ. ಡಿಸ್ಟೆನ್ಸ್ ಸ್ವಲ್ಪ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಜಿಮ್ಮು ಇಬ್ರು ಬ್ರದರ್, ಟಿಪಿಕಲ್ ಕನ್ನಡಿಗ ಸರ್. ನಾವು ಇಬ್ರು ಡೆಡ್ ಲಿಫ್ಟ್ ಹೊಡ್ವಿ. ವರ್ಕೌಟ್ ಮಾಡೋದಕ್ಕಿಂತ ಜಾಸ್ತಿ ಮಾತಾಡಿರೋದೇ ಜಾಸ್ತಿ. ಜಿಮ್ ಫ್ರೆಂಡ್ಸ್ ನಾವಿಬ್ರು. ವರ್ಕೌಟ್ ಮಾಡೋದ್ರಿಂದ ಜಾಸ್ತಿ ಮಾತುಕತೆ. ಇಲ್ಲಿ ಒಂದು ಫುಲ್ ಸೈಜ್ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ರದ್ದು ಡೀಸೆಲ್ ಟ್ಯಾಂಕ್ ಇದೆ. ಇದರಲ್ಲಿ 215 ಲೀಟರ್ ಡೀಸೆಲ್ ಹಿಡಿಯುತ್ತೆ. ಗಾಡಿ ಮೈಲೇಜ್ ಬಂದು 2.5 3 ಅಷ್ಟೇ ಸರ್ ಸಿಗೋದು. ಪರ್ ಗೌರ್ಮೆಂಟ್ ರೂಲ್ಸ್ 60ಗೆ ಸ್ಪೀಡ್ ಲಿಮಿಟ್ ಸೆಟ್ ಮಾಡಿಬಿಟ್ಟಿರ್ತಾರೆ ಸರ್. ಒಂದು ಫುಲ್ ಟ್ಯಾಂಕ್ ಅಲ್ಲಿ 430 ಕಿಲೋಮೀಟರ್ ಹೋದ್ರೆ ಖತಮ್. ಇದ್ರ ಎಂಜಿನ್ ನೋಡಿ ಅಲ್ಲಿ ಒಳಗಡೆ ಇದೆ. ಇದ್ರಲ್ಲಿರೋದು 7200 cc ಎಂಜಿನ್, 6 ಸಿಲಿಂಡರ್ ಇದೆ, 260 bhp ಇದೆ, 900 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಶೇಕ್ ಆಗ್ಬಿಟ್ಟೆ ನಾನು. ಪ್ರತಿ ಟೈರ್ಗೂ 27,000. ಒಂದ್ ವರ್ಷಕ್ಕೊಂದ್ಸಲಿ ರಿಪ್ಲೇಸ್ ಮಾಡ್ಲೇಬೇಕು. 3 ಲಕ್ಷ ರೂಪಾಯಿ ಟೈರ್ಗೆ ಖರ್ಚು ಬೀಳುತ್ತೆ. ಒಂದ್ ವರ್ಷದಲ್ಲಿ 2 ಸರ್ವಿಸ್ ಬರುತ್ತೆ. 1.5 ಲಕ್ಷ ಸರ್ವಿಸ್ ಚಾರ್ಜಸ್ ಬರುತ್ತೆ. ಅದು ಇದು RTO ಚಾರ್ಜಸ್. ಪ್ರತಿ ತಿಂಗಳು 3 ತಿಂಗಳಿಗೆ 8,000 ರೂಪಾಯಿ RTO ಚಾರ್ಜಸ್. ಈಗ ಈ ಟೈರ್ಗೆ ಹೆಂಗಪ್ಪ ಅಂದ್ರೆ ಟ್ಯೂಬ್ ಇರುತ್ತಲ್ಲ, ಹೀಟ್ ಆದಂಗೆ ಟೈರ್ಗೆ ಕಚ್ಕೊಬಿಡುತ್ತೆ. ಎವ್ರಿ 3 ಮಂತ್ಸ್ 4 ಮಂತ್ಸ್ ಒಂದ್ಸಲಿ ಪೌಡರ್ ಮಾಡಿಸ್ಬೇಕು. ಇಲ್ಲಿ ಹುಕ್ ಗಳನ್ನ ಕೊಟ್ಟಿದ್ದಾರೆ. ನೀವು ಮೇಲ್ಗಡೆ ಟಾರ್ಪಲ್ ಹಾಕ್ತಾಗ ಅದನ್ನ ಕಟ್ಟಕ್ಕೆ ಈ ಹುಕ್ ಗಳನ್ನ ಯೂಸ್ ಮಾಡ್ಕೋಬಹುದು. ಇದಿಷ್ಟನ ಅಡ್ಜಸ್ಟ್ಮೆಂಟ್.
ಹಾಕಿ ಇದು ನಿಮ್ಗೆ ಸೈಟ್ ಅದೇ ಕಂಪ್ಲೀಟ್ ಆಗಿ ನೀವು ನಿಮ್ಮ ಹೈಟ್ಗೆ ಅದೇ ಅಡ್ಜಸ್ಟ್ ಮಾಡಿ. ಅದು ಹಿಂದ್ಗಡೆ ಎತ್ತಬೇಕು ಅಂದ್ರೆ ನಾವು ಬೆಳಿಬೇಕಾ? ಈ ಕಂಪ್ಲೀಟ್ ಸಿಸ್ಟಮ್ ನ ಮೇಲ್ಗಡೆ ಎತ್ತಕ್ಕೆ ಒಂದು ಹೈಡ್ರಾಲಿಕ್ ಜರ್ಕ್ ನ ಯೂಸ್ ಮಾಡ್ತಾರೆ. ಐವಾ ಕಂಪ್ನಿದು ಹೈಡ್ರಾಲಿಕ್ ಸಿಲಿಂಡರ್ ಇದ್ರೊಳಗಡೆ ಇದೆ. ಇದೆಲ್ಲ ಮೇಂಟೆನೆನ್ಸ್ ಬರ್ತಾ ಇರ್ತದಲ್ವಾ? 1 ಲಕ್ಷ ಬೇಕು ವರ್ಷಕ್ಕೆ ಈ ಗಾಡಿ ಮೇಂಟೈನ್ ಮಾಡೋಕ್ಕೆ EMI ಎಲ್ಲದರಿಂದ 22 ಲಕ್ಷ ರೂಪಾಯಿ ಬೇಕು. ದುಡ್ಡಿಲ್ಲ ಅಂತ ಹೇಳಿದ್ರೆ ಇವತ್ತು ಜೀವನ ಮಾಡಕ್ಕೆ ಆಗಲ್ಲ. ನಮ್ಮೂರಲ್ಲಿ ಈಗ ಆಲ್ಮೋಸ್ಟ್ ಆಗಿರೋ ಹುಡುಗರುಗಳೆಲ್ಲ ಎಜುಕೇಶನ್ ಬಿಟ್ಬಿಡ್ತಾರೆ. 10th ಓದೋದೇ ಏನಕ್ಕೆ ಗೊತ್ತಾ? ಲೈಸೆನ್ಸ್ಗೆ ಮೊದಲು 10th ಅಂತಿತ್ತಲ್ಲ, ತಕ್ಷಣ ಕ್ಲೀನರ್ ಆಗಿ ಹೋಗೋದು. ನಾನು ಒಂದು ಟೈಮಲ್ಲಿ ಲಾರಿಗೆ ಕ್ಲೀನರ್ ಆಗಿ ಕೆಲ್ಸಕ್ಕೆ ಹೋಗಿದ್ದೆ. ಸೈಡ್ ಅಲ್ಲಿ ರಿಫ್ಲೆಕ್ಟಿವ್ ಲೈಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಲೈನ್ ಆಗಿ 3M ರಿಫ್ಲೆಕ್ಟರ್ ಗಳನ್ನ ಕೊಟ್ಟಿದ್ದಾರೆ. ಇದು ಹಿಂಗೆ ಕಂಟಿನ್ಯೂ ಆಗಿ ನಿಮ್ಗೆ ಡೋರ್ ಗಳ ಮೇಲೂ ಬಂದಿದೆ. ಅಕಸ್ಮಾತ್ ನೀವು ಅಪ್ ಅಲ್ಲಿ ಅಥವಾ ಡೌನ್ ಅಲ್ಲಿ ನಿಲ್ಸಿರ್ತೀರಾ, ಈ ಗಾಡಿದು ಪಾರ್ಕಿಂಗ್ ಬ್ರೇಕ್ ಹಾಕಿದ್ರು ಕೂಡ ಗಾಡಿ ಮೂವ್ ಆಗುವಂತ ಚಾನ್ಸಸ್ ಗಳಿರುತ್ತೆ. ಯೂಶಲಿ ಟ್ರಾಕ್ಟರ್ ಗಳಲ್ಲಿ ಏನ್ ಇಟ್ಟಿಗೆ ಇಡ್ತಾರಲ್ಲ, ಅದು ಇದ್ರಲ್ಲಿ ಇಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಹೆವಿ ಡ್ಯೂಟಿ ಮೆಟಲ್ ಚಾಕ್ ಗಳನ್ನ ಕೊಟ್ಟಿದ್ದಾರೆ. ಒಬ್ಬ ಬೆನ್ನೆಲುಬಾಗಿ ಬೇಕಾಗಿರೋದು ರೈತ ಹೆಂಗೋ ಕಾರ್ಮಿಕ ಹೆಂಗೆ, ಅದ್ರ ಮಧ್ಯದಲ್ಲಿ ಟ್ರಾನ್ಸ್ಪೋರ್ಟ್ ಅನ್ನೋದು ಬರುತ್ತೆ. ಅವ್ರು ಬದುಕಬೇಕು ಅಂದ್ರೂ ಸಿವಿಲೇ ಬೇಕು, ಅವರು ಸ್ಟೇಬಲ್ ಆಗಬೇಕು ಅಂದ್ರೂ ಸಿವಿಲೇ ಬೇಕು. ನೀವು ಆ ಕಡೆ ಸೈಡ್ ನೋಡಬಹುದು, ಏರ್ ಇಂಟೇಕ್ ಇದೆ. ಇಲ್ಲಿಂದ ಏರ್ ನ ಸಕ್ ಮಾಡಿ ಒಳಗಡೆ ಫಿಲ್ಟರ್ ಥ್ರೂ ನಿಮ್ಗೆ ಎಂಜಿನ್ ಒಳಗೆ ಕೊಡುತ್ತೆ. ಇದೇನಿದು ಸೌಂಡ್? ಓ, ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ ಅದಕ್ಕ. ಆ ಕಡೆ ನೋಡ್ಕೊಂಡು ಓಡಿಸಂಗಿಲ್ಲ, ಮೊಬೈಲ್ ಯೂಸ್ ಮಾಡಂಗಿಲ್ಲ. ಬ್ರೇಕ್ ಸಕ್ಕದಾಗಿದೆ. ಅಂದ್ರೆ ಇದು ಬ್ರೇಕ್ ಹಿಡಿದಾಗ ನಿಮ್ಗೆ ಫೀಲ್ ಆಯ್ತದೆ, ಅಟ್ ಎ ಟೈಮ್ ನಿಂತ್ಕೊಬಿಡ್ತದೆ ಗಾಡಿ. ಈ ತರ ದೊಡ್ಡ ಡೀಸೆಲ್ ಗಾಡಿಗಳಲ್ಲಿ ಮೇನ್ ಇಶ್ಯೂ ಬರೋದೇನೆ ಇದ್ರ ಪೊಲ್ಯೂಷನ್. ಸೊ ಈ ಸಲ ಕಾರ್ಬನ್ ಎಮಿಷನ್ ನ ಕಮ್ಮಿ ಮಾಡಬೇಕು ಅಂತ ಆಡ್ ಬ್ಲೂನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದ್ರಲ್ಲಿ ಇರುವಂತ ಕ್ಯಾಟಲಿಟಿಕ್ ಕನ್ವರ್ಟರ್ ಎಕ್ಸಾಸ್ಟ್ ಸಿಸ್ಟಮ್ ಇದ್ರೊಳಗಡೆ ಇದೆ ಗುರು. ಲಿಟ್ರಲಿ ಒಂದು 2.5 ಅಡಿ ಬಾಕ್ಸ್ ಒಳಗಡೆ ಇವ್ರು ಎಕ್ಸಾಸ್ಟ್ ನ ಹಾಕಿದ್ದಾರೆ. ಈಗ ಸ್ಕೂಟರ್ ಹೋಯ್ತಾ ಇರ್ತಾರೆ, ನಮ್ಮ ಪಾಡು ನಾವು ಹೋಯ್ತಾ ಇರ್ತೀವಿ, ಅವ್ರು ಚಮಕ್ ಕೊಡ್ತಾರೆ. ಏನೇ ಆದ್ರೂ ದೊಡ್ಡ ಗಾಡಿದೇ ತಪ್ಪು ಮಾಡೋದು. ಏನಿಲ್ಲ, ಗಾಡಿ ನೀವು ಯಾವ್ದು ಕಾರು ಟಚ್ ಮಾಡಿ, ಟಿಪ್ಪರ್ ಒಂದೇ ಪ್ರಾಬ್ಲಮ್. 800 ಇನೋವಾ ಗೊತ್ತು ಅಂದ್ರೆ ಇನೋವಾದ ಒಂದೇ ಪ್ರಾಬ್ಲಮ್. ನಮ್ಮ ದೇಶದಲ್ಲಿ ಫಸ್ಟ್ ಆಫ್ ಆಲ್ ಸಿಸ್ಟಮ್ ಅಷ್ಟಕ್ಕಷ್ಟೇ, ಅಂಡ್ ನಡ್ಕತ್ತಿರ ನಾವು ಅಷ್ಟಕ್ಕಷ್ಟೇ. ಇನ್ನೊಂದೇ ಒಂದು ಮಾತು, ಈ ದೇಶ ಈ ಜನಗಳ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಹೆವಿ ಡ್ಯೂಟಿ ಮಡ್ ಫ್ಲಾಪ್ ಗಳನ್ನ ಕೊಟ್ಟಿದ್ದಾರೆ. ಇದ್ರದ್ದು ಟೈಲ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ LED ಇದೆ. ಹಿಂದ್ಗಡೆ ಇರುವಂತ ಡಿಫರೆನ್ಶಿಯಲ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ರಿವರ್ಸ್ ಕ್ಯಾಮ್ರಾನು ಇದೆ ಇದರಲ್ಲಿ. ಇದ್ರ ಇಂಟೀರಿಯರ್ ನೋಡೋಣ ಬನ್ನಿ. ಇದನ್ನ ಹತ್ತದ ಹೆಂಗೆ ಅಂದ್ರೆ, ಇಲ್ಲಿ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಹ್ಯಾಂಡಲ್ ಇದೆ. ಇದನ್ನ ಹಿಡ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಇವತ್ತು ಬೆಳಗ್ಗೆ ಎದ್ರೆ 4 ಗಂಟೆಗೆ ಡ್ರೈವರ್ ತೆಗಿತಾನೆ, ಸೈಟ್ ಅಲ್ಲೇ ಮಲಗಿರ್ತಾನೆ ಲೊಕೇಶನ್. ಕಸ್ಟಮರ್ ಬರ್ಲಿ ಬರದಾಗ್ಲಿ ಅವ್ರು ಬರೋ ತನಕ ಕಾದು ಸೈಟ್ಗೆ ಹೋಗಿ ಅನ್ಲೋಡ್ ಮಾಡಿ, ಡ್ರೈವರು ಅದನ್ನ ಪ್ರತಿದಿನ ಮೇಂಟೈನ್ ಮಾಡಬೇಕು, ಓಡಿಸ್ಬೇಕು. ಅವ್ನಿಲ್ಲ ಅಂದ್ರೆ ಗಾಡಿ ಎಷ್ಟು ಲಕ್ಷ ಕೊಟ್ಟು ಗಾಡಿ ತನ್ನ ಮನೆ ಮುಂದೆ ನಿಲ್ಸಿದ್ರು ವೇಸ್ಟ್. ನೀವು ಫಸ್ಟ್ 4 ಚಕ್ರದ ಲಾರಿ ಓಡಿಸ್ತೀರಾ, ಆಮೇಲೆ 8 ಬೇಕು ಅನ್ಸುತ್ತೆ, ಆಮೇಲೆ 12 ಬೇಕು ಅನ್ಸುತ್ತೆ. ಇದು ಹಿಂಗೇ ಒಂಥರ ಕಿಕ್ಕು. ಈಗ ಒಂದು ಕಾರ್ ಓಡಿಸ್ಬೇಕಂತ ಆಸಕ್ತಿ ಇರ್ತದೆ ಅವನಿಗೆ. ಆಮೇಲೆ ಮತ್ತೆ ನಾನು ಲಾರಿ ಓಡಿಸ್ಬೇಕು, ನಾನು ಇನ್ನೊಂದು ಮಾಡ್ಬೇಕು, 12 ವೀಲ್ ಓಡಿಸ್ಬೇಕು, 14 ವೀಲ್ ಓಡಿಸ್ಬೇಕು. ಡ್ರೈವರ್ಗಳದ್ದು ವೃತ್ತಿನೇ ಅದು. ಒಂದು ಆಸೆಗೆ ಮಿತಿ ಇಲ್ಲ, ಆದ್ರೆ ಒಂಚೂರು ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ ಹೇಳೋದು. ಯೂಶಲಿ ಅದು ಡ್ರೈವರ್ ಸೀಟ್ ಅಂದ್ರೆ ಇದನ್ನ ಪ್ಯಾಸೆಂಜರ್ ಸೀಟ್ ಅಂತ ಕರಿತೀವಿ. ಆದ್ರೆ ಈ ತರ ಟಿಪ್ಪರ್ ಗಳನ್ನ ಓಡಿಸ್ಬೇಕಾದ್ರೆ ಇದನ್ನ ಪ್ಯಾಸೆಂಜರ್ ಸೀಟ್ ಅಂತ ಕರೆಯೋದಿಲ್ಲ, ಅಸಿಸ್ಟೆಂಟ್ ಸೀಟ್ ಅಂತ ಕರೀತಾರೆ. ಇಲ್ಲಿ ಆಕ್ಚುಲಿ ಇಬ್ರು ಕುತ್ಕೋಬಹುದು. ಇಲ್ಲಿ ಸೀಟ್ ಬೆಲ್ಟ್ ಇದೆ, ಇಲ್ಲಿ ಕಾಲ್ ಇಟ್ಕೊಳ್ಳಕ್ಕೆ ಫುಟ್ ರೆಸ್ಟ್ ಇದೆ, ಇಲ್ಲಿ ಪಾರ್ಕಿಂಗ್ ಟಿಕೆಟ್ ಗಳು, ಪರ್ಮಿಟ್ ಗಳು, ಟೋಲ್ ಗಳನ್ನೆಲ್ಲ ಇಟ್ಕೋಬಹುದು. ಗಾಡಿ ಎಲ್ಲೇ ರನ್ನಿಂಗ್ ಆದ್ರೂ ಆಫ್ ಆದ್ರೂ ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಏನ್ ಹೋಗ್ತಾ ಇದೆ, ಎಲ್ಲಿದೆ, ಪ್ರತಿ ಒಂದನ್ನು GPS ಟ್ರ್ಯಾಕಿಂಗ್ ನಮ್ಮ ಹತ್ರನೇ ಇರುತ್ತೆ. ಇಲ್ಲಿ AC ಕಂಟ್ರೋಲ್ ಸ್ವಿಚ್ ಇದೆ, ಡಿಫಾಗರ್ ಇದೆ, ಇಲ್ಲಿ ಪಾರ್ಕಿಂಗ್ ಲೈಟ್ ಇದೆ, ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ, ಇಲ್ಲಿ ಒಂದು 24 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ನೀವು ಅಕಸ್ಮಾತ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಐಟಮ್ ಇಟ್ಕೋಬೇಕು, ಎಲ್ಲಿ ಇಟ್ಕೊಳ್ಳಿ ಅಂತ ಯೋಚನೆ ಮಾಡಿದ್ರೆ ಮೇಲ್ಗಡೆ ಜಾಗ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಚೆನ್ನಾಗಿದೆ, ನಿಮ್ಗೇನೋ ಮಜವಾಗಿದೆ. ನಮ್ ಕತೆ ಹೇಳಿ ಬ್ರೋ. ಇಲ್ಲಿ ಸ್ಪೀಕರ್ ಇದೆ, ಲೈಟ್ ಇದೆ, ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ತುಂಬಾ ಲಾಂಗ್ ಜರ್ನಿ ಎಲ್ಲ ಮಾಡ್ತಾರೆ ಅಂದ್ರೆ ಈ ಸೀಟ್ ನ ಕಂಪ್ಲೀಟ್ ಆಗಿ ಮಡಚ್ಬಿಟ್ಟು ಹಿಂದ್ಗಡೆ ಒಂದು ಬೆಡ್ ಇದೆ, ಇದನ್ನ ಓಪನ್ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದು. ಇದ್ರಲ್ಲಿ ಇರುವಂತ ಸ್ಟೇರಿಂಗ್ ವೀಲ್ ಊರ್ ಅಗಲ ಇದೆ. ಇನ್ನ ಮುಂದೆ ಬಿಡಿ ಸ್ಟ್ರೈಟ್ ಬಿಡಿ. ಕಟ್ಟಾಗುತ್ತೆ ಬಿಡಿ, ಹೋಗಿ, ಏನಿಲ್ಲ ತೊಂದರೆ ಇಲ್ಲ. ಇನ್ನ ನಿಮ್ ಡಿಸ್ಟೆನ್ಸ್ ತುಂಬಾ ಇರುತ್ತೆ, 5 ಫೀಟ್ ಆಲ್ಮೋಸ್ಟ್ ಫ್ರಂಟ್ ಅಲ್ಲಿ ಗ್ಯಾಪ್ ಇದ್ರೂ ತೊಂದರೆ ಇಲ್ಲ. ಇಲ್ಲಿ ಒಂದು SOS ಬಟನ್ ಇದೆ, ಇಲ್ಲಿ ಡ್ಯುಯಲ್ ಡಿಫ್ಲಾಕ್ ಸ್ವಿಚ್ ಇದೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ RPM ತೋರಿಸುತ್ತೆ. ಇದರಲ್ಲಿ 9 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಗುರು, 9 ಸ್ಪೀಡ್. ಎಷ್ಟು ಗೇರ್ ಐತೆ ಬ್ರೋ? ಇದು ಡಬಲ್ ನ್ಯೂಟ್ಲು ಗೇರು. 1 to 4 ಏನೇ ಮಾಡಿದ್ರು 30 ಮೇಲೆ ಹೋಗಲ್ಲ ಗಾಡಿ, ಐಡ್ಲಿಂಗ್ ಅಲ್ಲಿ ಹೋಗುತ್ತೆ. 5, 6, 7, 8 ಮಾತ್ರ ಟಾಪ್ ಗೇರ್ಗಳು. ಈ ಫೀಲ್ಡ್ ಅಲ್ಲಿ ಒಂದು ಮಾತಿದೆ, ಈ ಇಂಜಿನ್ ಹೊಗೆ ಕುಡ್ದವನು ಮತ್ತೆ ಹೊರಗಡೆ ಬರಕ್ಕಾಗಲ್ಲ ಅಂತ. ಇದು ಹಾರ್ಡ್ ರಿಯಾಲಿಟಿ. ಸ್ವಲ್ಪ ಎಜುಕೇಶನ್ಗೆ ಮಕ್ಕಳನ್ನ ಕೊಟ್ಟು ಅದಾದ್ಮೇಲೆ ಡ್ರೈವರ್ ಆದ್ರೆ ಕ್ಲೀನರ್ ಆಗಿ ಬರ್ತಾರೆ, ಡ್ರೈವರ್ ಆಗ್ತಾರೆ, ಆಮೇಲೆ ಓನರ್ ಆಗ್ಬೇಕು ಅನ್ನೋ ಯೋಚನೆ ಮಾಡ್ತಾರೆ. ಸುಮಾರು ಜನಕ್ಕೆ ಭಾರತ್ ಬೆನ್ಸ್ದು ಹಿಸ್ಟ್ರಿನೇ ಗೊತ್ತಿಲ್ಲ. ಜರ್ಮನ್ ಮ್ಯಾನುಫ್ಯಾಕ್ಚರರ್ ಒಬ್ರು ಡೈಮ್ಲರ್ ಟ್ರಕ್ಸ್ ಅಂತ ಇದ್ದಾರೆ. ಡೈಮ್ಲರ್ ಬಂದು ಮರ್ಸಿಡೀಸ್ ಬೆನ್ಸ್ ಅವ್ರಿಗೆ ಎಂಜಿನ್ ನ ಸಪ್ಲೈ ಮಾಡ್ತಾರೆ. ಅದ್ರ ಕೆಳಗಡೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಡೈಮ್ಲರ್ ಇಂಡಿಯಾ ಕಮರ್ಷಿಯಲ್ ವೆಹಿಕಲ್ಸ್ ಅಂತ. ಅದ್ರದ್ದು ಒನ್ ಆಫ್ ದ ಬ್ರ್ಯಾಂಡ್ ಬಂದು ಭಾರತ್ ಬೆನ್ಸ್. ಭಾರತ್ ಬೆನ್ಸ್ ಹೆಡ್ ಕ್ವಾರ್ಟರ್ಸ್ ಇರೋದು ಚೆನ್ನೈಯಲ್ಲಿ. ಈ ಕಂಪನಿ ಶುರು ಆಗಿದ್ದು 2011 ಅಲ್ಲಿ. ಇವತ್ತಿಗೆ 14 ವರ್ಷ ಆಗಿದೆ ಅಷ್ಟೇ. ಆದ್ರೆ ಏನ್ ಹೇಳಿ ಮಜಾ ಲಕ್ಷ್ಮೀ ಬ್ರೋ, ಇದು ಚಾಲಕನ ನಿಯತ್ತು, ಮಾಲೀಕನ ಸಂಪತ್ತು ಅಷ್ಟೇ ಬ್ರೋ. ಓನರ್ಗಳಿಂದ
ನಮಗೆ ಭಾರಿ ಹೆಲ್ಪ್ ಐತೆ ಅವ್ರ ಕಡೆಯಿಂದ ಅನ್ನ ತಿಂತಾ ಇದೀವಿ. ಮೊದಲು ನಮ್ಮ ರಾಜ್ಯದಲ್ಲಿ ಕನ್ನಡ ಕಲಿಬೇಕು. ಇಲ್ಲಿನ ಅನ್ನ ತಿನ್ನಕ್ಕಿಂತ ಮುಂಚೆ ನಾವು ಕನ್ನಡ ಕಲ್ತಿರ್ಬೇಕು. ಇಲ್ಲಿನ ಅನ್ನ ತಿನ್ನುವ ಮುನ್ನ ಕಲಿ ಕನ್ನಡವನ್ನ. ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗಲ್ಲ ಅಂದ್ರು. ಬರೀ ಕನ್ನಡದಲ್ಲೇ ಕಾಂಟೆಂಟ್ ಮಾಡ್ಕೊಂಡು ದೊಡ್ಡ ದೊಡ್ಡ ಸ್ಟೇಜ್ ಗಳಲ್ಲಿ ಹೋಗಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡಕ್ ಆಗೋದಿಲ್ಲ ಅಂದ್ರು. ಇರು ಮರೆ, ಅವಸರ ಪಡ್ಬೇಡ, ಎಲ್ಲರಿಗೂ ಟೈಮ್ ಬರ್ತದೆ, ವೆಯ್ಟ್ ಮಾಡು. ಸೀಟ್ ಬೆಲ್ಟ್ ಕಂಪಲ್ಸರಿ ಸರ್. ಸಾರಿ, ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು, ರಾಂಗ್ ಗೈಡೆನ್ಸ್ ಕೊಡಬಾರ್ದು. ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ. ಓನರ್ ಬಗ್ಗೆ ಏನು ಹೇಳ್ತೀವಂದ್ರೆ ಅದು ಇವರು ನಮಗೆ ಹೇಳ್ಬೇಕು ಅಂದ್ರೆ ಅದು ನನಗೆ ಮೈಂಡಲ್ಲಿ ಬರ್ತಾರೆ. ಈಗ ಸಡನ್ನಾಗಿ ಕೇಳಿದ್ರೆ ಮೈಂಡಲ್ಲಿ ಬರಲ್ಲ, ಆದರೆ ಒಂದು ಏನು ಹೇಳ್ತೀವಿ ಇದು ಮಾಡ ಅದ್ ಮಾಡಿದ್ವಿ. ಸಡನ್ನಾಗಿ ಹೇಳಿದ್ರೆ ಏನು ಹೇಳೋದು ನಾವು. ಈ ಚಿಕ್ಕ ವಯಸ್ಸಿಗೆ ನಿಮ್ಮ ಫ್ರೆಂಡ್ ಇಷ್ಟು ಸಾಧನೆ ಮಾಡೋರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ ಬ್ರೋ, ನಮ್ಮ ಹುಡುಗ ಒಂದ್ ಕಾಲದಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ. ಆ ಹುಡುಗಿ ಅವನ್ನ ರಿಜೆಕ್ಟ್ ಮಾಡೋದ್ಲು. ಇವತ್ತು ಅವಳು 27,000 ರೂಪಾಯಿ ಸಂಬಳಕ್ಕೆ ಹೋಗ್ತಾವಳೆ. ನಮ್ಮ ಹುಡುಗ ಒಂದ್ ಟೈರ್ಗೆ 27,000 ರೂಪಾಯಿ ಖರ್ಚು ಮಾಡ್ತಾವನೆ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದಲ್ಲಿ ಬಂದೈತೆ ಅಂತ ಪ್ರೂವ್ ಆಗೋಯ್ತು.